ಭಾಳ ನಮಗೆ ನೋವು ತರ್ತಕ್ಕಂಥದ್ದು, ಭಾರಿ ಆತಂಕ ಹುಟ್ಟಿಸಿದೆ. ಮುಂದೆ ರೈತನ ಸ್ಥಿತಿ ಏನಪ್ಪ ಅಂತಕ್ಕಂಥದ್ದು ನಮ್ಗೆ ಕಾಡ್ತಾ ಇದೆ. ನಾನು ವಿನಂತಿ ಮಾಡ್ಕೊತಿದ್ದೀನಿ ರೈತರಿಗೆ, ತಾವು ನೀರು ಹೆಚ್ಚು ಬೇಕಾದ ಬೆಳೆಗಳನ್ನು ದಯಮಾಡಿ ಬೆಳಿಲಿಕ್ಕೆ ಹೋಗಬೇಡಿ. ಡ್ಯಾಮ್ನಲ್ಲಿ ಇನ್ನೂವರೆಗೆ ನೀರು ಬಂದಿಲ್ಲ. ಡ್ಯಾಮನ್ನು ನಂಬಿ ನೀವು ಬೆಳೆಗಳನ್ನ ಹಾಕೋದನ್ನು ಈ ಸದ್ಯ ಬೇಡ. ಯಾಕಂದರೆ ಈ ಸದ್ಯ ಅಂತೂ ಡ್ಯಾಮ್ಗಳು ಖಾಲಿ 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 ಇದ್ದಾವೆ. ಅವ್ರಿಗೆ ವಿನಂತಿ, ಮತ್ತೆ ಮಗದೊಮ್ಮೆ ವಿನಂತಿ ಮಾಡ್ಕೋತಿದ್ದೀನಿ, ದಯಮಾಡಿ ಈ ಸಲ ಬರಗಾಲದ ಛಾಯೆ ಇದೆ. ತಾವು ಮಳೆ ಆಧಾರಿತ ಬೆಳೆಗಳಿಗೂ ತೊಂದರೆ ಇದೆ, ಇಲ್ಲಿ ನದಿ ಆಧಾರಿತ ಬೆಳೆಗಳಿಗೂ ತೊಂದರೆ ಇದೆ. ದಯಮಾಡಿ ಇದು ಬಂದಂಥದ್ದು ನೇಚರ್, ದೇವರು ಕೊಟ್ಟಂಥದ್ದು, ಪ್ರಕೃತಿಗೆ ಕೊಟ್ಟಂಥದ್ದು ಗೊತ್ತಿಲ್ಲ. ಇದನ್ನೊಂದು 149 ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ಕಠಿಣ ಸ್ಥಿತಿಯನ್ನು ಎದುರಿಸಬೇಕಾಗ್ತದೆ. ಎದುರಿಸಲಿಕ್ಕೆ ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ತಯಾರಿ ಇದೆ. ಈಗಾಗಲೇ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಎಲ್ಲ ಮಂತ್ರಿಗಳಿಗೆ ಕೆಲವು ಜಿಲ್ಲೆಗಳನ್ನು ವಹಿಸಿ ಏನೇನು ತೊಡಕು ತೊಂದರೆಗಳಾಗ್ತವೆ ಅಂತಕ್ಕಂಥದ್ದನ್ನು ಗಮನಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಹಲವಾರು ಕೆಲಸಗಳು ನಡೀತವೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.